ನಗುವ ಗುಲಾಬಿ ಹೂವೇ ನೀ ದಿನ ಬೆಳಗ್ಗೆ ಆದರೆ ನಗುತ್ತಾ ನಗುತ್ತಾ ಇರು ನೀ ಗುಲಾಬಿಯೇ ನಿನ್ನ ನಗುವ ನಾನು ನೋಡುವೆ ಹೋ ಗುಲಾಬಿಯೇ. ಹರೆ 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 ನಗಣ ನಗುವ ನಗುವ ದಿನ ಬೆಳಗಾದ್ರೆ ಈ ನಗಣ್ಣ ನಗು ನಗುತ್ತಾ ಇರು ನೀನು ನನ್ನ ನಾಗಣ್ಣ ನಿನ್ನ ನಗುನೆ ಈ ಅಮಾವಾಸ್ಯೆಗೆ ಇಷ್ಟ ಕಣಣ್ಣ ನಾಗಣ್ಣ ನಿನ್ನ ನಗುನೆ ಈ ಅಮಾವಾಸ್ಯೆಗೆ ಇಷ್ಟ ಕಣ ನಾಗಣ್ಣ. ಅರೆ ನಗಣ್ಣ ಈ ನಾಗಣ್ಣನ ನಗುನೆ ನಿನಗೆ ಇಷ್ಟ ಅಂತೀಯ. ಈ ನಾಗಣ್ಣನ ನಗುನು ಅಮಾವಾಸ್ಯೆ ನೀನಿಷ್ಟ ಪಡ್ತೀಯ. ಆದ್ರೂ ದಿನಾಲು ಬಂದು ನನಗ್ಯಾಕೆ ಬಗ್ನಿಗೂಟ ಹೊಡೆದೋಗ್ತೀಯ. ಅಮಾವಾಸ್ಯೆ ಯಾಕೆ ನೀನು ನನಗೆ ಬಗ್ನಿಗೂಟ ಹೊಡಿತೀಯ. ನಗಣೋಯ್ ನಗಣೋಯ್ ನೀನು ನೋಡಿ ಹಂಗ ಅಂತೀಯ. ನಾನು ಯಾಕಣ್ಣ ಬಂದು ಬಂದು ನಿನಗೆ ಬಗ್ನಿಗೂಟ ಹೊಡಿಲಿ. ನಾನಂತ ಕೆಲಸ ಮಾಡೋಕ್ಕಿಲ್ಲ ಬಿಡು. ಏನೋ ಒಂಡ್ರ ಓಟ ಸಮಯ ಸಂದರ್ಭಕ್ಕೆ ಹಂಗೆ ಆತೈತ್ ಕಣ್ಣಾಗಣ. ಒಂಡ್ರ ಒಟ್ಟು ಅರ್ಥ ಮಾಡ್ಕೊಳ್ಳೋಣ. ಈ ಅಮಾವಾಸ್ಯೆ ಅಂದರೆ ಸುಮ್ಕೆ ಏನಣ್ಣ ಸುಮ್ಕಿರ್ನಾಗಣ ಅಂಥದ್ದೇನು ನಾನು ಮಾಡೋಕ್ಕಿಲ್ಲ ನಿನಗೆ. ಶಿವನೇ ಶಂಭುಲಿಂಗ ಹಂಗಂತೀಯ ಕಂಡ್ಲ ಅಮಾವಾಸ್ಯೆ. ಆದ್ರೂ ಯಾವುದಾದ್ರೂ ಗ್ಯಾಪ್ನಾಗೆ ನನಗೆ ಮುಡುಕ್ತೀಯ ಕಂಡ್ಲ. ಯಪೋಯ್ ಯಪೋಯ್ ಯಾಕೋ ಅಮ್ಮಯ್ಯ ಕರಿತೈತ್ ಕಣಪೋಯ್ ನಿನ್ನ. ಯಾಕಂತಲ್ಲ ತಿಮ್ಮ ಒಂಡ್ರ ಒಟ್ಟು ನೆಮ್ಮದಿಯಾಗೇ ಕುತ್ಕೊಂಬಕ್ ಬಿಡಲ್ವಲ್ರಲ್ಲ. ಯಾಕ್ರಪ್ಪ ತಿಮ್ಮ ಯಾಕೆ ಅಮ್ಮಯ್ಯ ಕರೆದಿದ್ದು. ಯಪ್ಪ ನೋಡು ನಾನು ಕೇಳೋದ ನನಗೆ ಹೆಂಗೆ ಗೊತ್ತಪ್ಪೋಯ್. ಅಮ್ಮಯ್ಯ ನಿಮ್ಮ ಅಪ್ಪನ ಕರೆದು ಬರೋಗಪ್ಪ ಅಂತೂ ಅದಕ್ಕೆ ಬಂದೆ. ಏನು ನಾನು ಕರೆದೆ ಅಮ್ಮಂಗೆ ಹೇಳ್ತೀಯಲ್ಲ ಪೋಯ್ ನೀನು. ನಗಣೋಯ್ ನಗಣೋಯ್ ಪಾಪ ತಿಮ್ಮುಗೆ ಹೆಂಗೆ ಗೊತ್ತು ನಗಣ. ಅವ ಅಕ್ಕಯ್ಯ ಕರೆದಿರೋದು ಒಂಡ್ರ ಒಟ್ಟು ಹೋಗಿ ನೀನೇ ಕೇಳ್ಕೊಂಬರೋಗ ನಗಣ. ಹುಡುಗಿಗೆ ಹೆಂಗೆ ಗೊತ್ತಾಗ್ತೈತಿ ಹೇಳು. ಈಗಳಪ್ಪ ಆವಾಗೇನೆ ಇವ ಅಣ್ಣ ಇಲ್ಲಿಗೆ ಬಂದ್ಬಿಟ್ಟವನು. ಈ ಅಪ್ಪಂತೂ ಬುದ್ಧಿ ಇಲ್ಲ. ಯಾವಾಗೂ ಈ ಅಮಾವಾಸ್ಯೆ ಅವ ಅಣ್ಣನ ಜೊತೆಗೆ ಇಕ್ಕೊಂಬತೈತಿ. ಬಂದು ಯಾಕಂದ್ರೆ ಅದನ್ನ ಇಲ್ಲಿ ಮಾಡಿ ಹೋಗ್ತೈತಿ. ಈ ನಮ್ಮ ಅಪ್ಪಯ್ಯಗೆ ಅದು ಗೊತ್ತಾಗಲ್ಲ. ಓಯ್ ಓಯ್ ಏನ ಒಂಡ್ರ ಒಟ ಮನೆನಾಗೆ ತೆಂಗಿನಕಾಯಿಗಳೇ ಇಲ್ಲ. ತೋಟಕ್ಕೆ ಹೋಗಿ ಒಂಡ್ರ ಒಟ ತೆಂಗಿನಕಾಯಿನ ಆಯ್ಕೆ ಬರೋಗು ಅಂತಂದ್ರೆ ಬ್ಯಾಲ್ ಬೆಳಿಗ್ಗೆನೆ ಇಲ್ಲಿ ಕುತ್ಕೊಂಡು ಮಾತಾಡ್ತೀಯ. ಮನೆಯಾಗೆ ಒಂಡ್ರ ಒಟ್ಟು ತೆಂಗಿನಕಾಯಿ ಇಲ್ಲ ಕಣ್ ಮಾರಾಯ. ಒಂಡ್ರ ಒಟ್ಟು ಹೋಗಿ ಹೊಲ್ದಾಕಿ ತಕೊಂಡನ ಬರೋಗು. ಶಿವನೇ ಶಂಭುಲಿಂಗ ಒಂಡ್ರ ಒಟ್ಟು ಕುತ್ಕೊಂಬಕ್ಕೂ ಬಿಡಲ್ವಲ್ಲ ಪಾಯಿ ಮನೆಗಳಾರು ಹೆಂಗಸ್ರು. ಏನೇ ಸಾರ್ಗೆ ಹಾಕಕ್ಕೆ ಮನೆಯಾಗ ಒಂದು ಇಲ್ವೇನೆ ತೆಂಗಿನಕಾಯಿ ಇವಾಗ ನಿಂಗೆ. ಇವೈ ನೋಡು ಮನೆಗೆ ಸಾರ್ಗೆ ಹಾಕಕ್ಕೆ ತೆಂಗಿನಕಾಯಿ ಇದ್ದಿದ್ರೆ ಮನೆಯಾಗಿ ನಾನು ನಿನ್ಗೆ ಯಾಕಪ್ಪ ಇಷ್ಟೊಂದು ಬೀರಿನೇ ಹೋಗು ಅಂತ ಹೇಳ್ತಿದ್ದೆ. ಒಂದು ಇಲ್ಲ. ಸೋಪ್ನ ಹೆಸರು ಮಾಡಬೇಕು. ಸೋಪಿಗೆ ತೆಂಗಿನಕಾಯಿ ತುರ್ದು ಹಾಕೋಣ ಅಂತ ಅಂದರೆ ಒಂದೇ ಒಂದು ಮನೆಯಾಗ ತೆಂಗಿನಕಾಯಿ ಇಲ್ಲ. ಒಂಡ್ರ ಒಟ್ಟು ಬೀರಿನೇ ಹೋಗಿ ತರ ಹೋಗಪ್ಪ. ಬಾರ್ನಾಗಣ ಅದನ್ನ ಓಟತ್ತಾಗ್ತೈತಿ. ಬೀರಿನೇ ಹೋಗಿ ತೋಟದ ಕಡೆಗೆ ಹುಡಿಕೆ ಬರೋಣ ಬಾರ್ನಾಗಣ. ಸೋರಿ ನಡ್ಲ ಅಮಾವಾಸ್ಯೆ ಅದನ್ನ ಓಟತ್ತಾಗ್ತೈತಿ. ಬೀರಿನೇ ಬರೋಣ ನಡಿಲ ಅಮಾವಾಸ್ಯೆ. ಅಪೋಯ್ ಅಪೋಯ್ ನಾನು ಬೊತ್ತಿನಪೋಯ್. ನಾನು ತೋಟದಕ್ಕೆ ಬಂದು ಭಾಳ ದಿವಸ ಆತಪೋಯ್. ಬೊತ್ತಿನ ಕಣಪ್ಪ ನಾನು ನಿನ್ನ ಜೊತೆಗೆ ತೋಟದಾಕೆ. ಸೋರಿ ಕಂಡ್ಲ ತಿಮ್ಮ ನಡಿ ಹೋಗೋಣ. ಅಪೋಯ್ ಅಪೋಯ್ ಈ ಅಮಾವಾಸ್ಯೆ ಅವಣ್ಣನ ಜೊತೆಗೆ ಕಳ್ಕೊಬೇಡ ಕಣಪೋಯ್. ನಾನು ನೀನು ಇಬ್ಬರೇ ಹೋಗೋಣ. ಈ ಅಮಾವಾಸ್ಯೆ ಅವಣ್ಣೆ ಬಂದರೆ ಈ ಆತನ ಒಂದು ಎಡವಟ್ಟು ಮಾಡ್ತಾನೆ ಕಣಪೋಯ್. ನಾನು ನೀನು ಇಬ್ಬರೇ ಹೋಗೋಣ ನೋಡಿಯಪೋಯ್. ಸೋಮ್ಕಿರ್ಲ ತಿಮ್ಮ ಒಂಡ್ರ ಒಟ್ಟು ಅಮಾವಾಸ್ಯೆ ಅವಣ್ಣ ಜೊತೆಗೆ ಇರಬೇಕು. ಸೋಮ್ಕಿರ್ಲ ತಿಮ್ಮ ನಿನಗಿದು ಗೊತ್ತಾಗಕ್ಕಿಲ್ಲ. ಎಲೆ ಎಲೆ ತಿಮ್ಮ ನನ್ನೇ ಬೇಡ ಅಂತಾನೆ ಅವಾಗೇನವ್ರ ಅಪ್ಪನ ಕೋಟೆ. ಬಾ ಬಾ
ಆ ತ್ವಾಟಕ್ಕೆ ಬತ್ತೀಯಲ್ಲ ಸರಿಯಾಗಿ ಮಾಡ್ತೀನಿ ಏನನ ನಿನಗೆ. ಬಾ ನನಗೇನೆ ಹಾಕ್ಕೊಡ್ತೀಯ ನಾಗಣ್ಣಂತಾಗಿ. ಅಮಾವಾಸ್ಯೆ ಒಣ್ಣೆ ಜೊತೆಗಿಕ್ಕೆ ಬೇಡ ಅಂತ ಒಂಡ್ರೆ ಒಟ್ಟು ಬಾರ್ಲ ಇವಾಗ ತ್ವಾಟಕ್ಕೆ ನಿನ್ನೆ ಸರಿಯಾಗೇ ಮಾಡ್ತೀನಿ ಬಾರ್ಲ. ಅಮಾವಾಸ್ಯೆ ನೋಡ್ಲಾ ಹತ್ಲಾವ ಇತ್ಲಾವ ತೆಂಗಿನಕಾಯಿನ ಬಿದ್ದಾವೇನ ವಸಿ. ಆ ತೆಂಗಿನಕಾಯಿಗಳು ಬಿದ್ದಿದ್ರೆ ಒಂತಾಗೆ ಆರಿಸಿ ಹಾಕ್ಲಾ ಅಮಾವಾಸ್ಯೆ. ಒಂದು ರವ್ವಟು ನಾನು ಹೋಗಿ ಆ ಕೆಳಗಳು ತೆಂಗಿನ ಗಿಡಕ್ಕೆ ನೀರು ಕಡೋದು ಬರ್ತೀನಿ. ಒಂದು ರವ್ವಟು ನೋಡ್ಕೊಳ್ಳ ಏನನ ತೆಂಗಿನಕಾಯಿ ಏನನ ಉದ್ರವೇನೋ. ಸರಿ ಕಣ್ಣಾಗಣ್ಣು ನೀನು ಹೋಗಿ ಹಂಗೆ ಕೆಳಗಳು ಗದ್ದೆಗೆ ನೀರು ಕಡೋದು ಬರೋಗು. ವಸಿ ನಾನು ತಿಮ್ಮ ಏನನ ಇಲ್ಲಿ ತೆಂಗಿನಕಾಯಿ ಉದ್ರಿರವನ ಹಂಗೆ ಆರ್ಸಾಕ್ತಿ ಹೋಗಿ ನಾಗಣ್ಣ. ತಿಮ್ಮ ನೀನು ಅಮಾವಾಸ್ಯೆ ಅವಣ್ಣ ಏನು ಆಡ್ತಾನೋ ಅದನ್ನು ಮಾಡಪ್ಪ ತಿಮ್ಮ. ಒಂದು ರವ್ವಟು ನಾನು ಹೋಗಿ ಆ ಕೆಳಗಳ ಗದ್ದೆಗೆ ನೀರು ಕಡೋದು ಬರ್ತೀನಿ. ಅಮಾವಾಸ್ಯೆ ಅವಣ್ಣ ಹೇಳ್ದಂಗೆ ಕೇಳಪ್ಪ ತಿಮ್ಮ. ಸರಿ ಅಪ್ಪೋಯ್ ಆಯ್ತು ಹೇಳು. ಅಮಾವಾಸ್ಯೆ ಅಣ್ಣಯ್ಯ ಈ ತೆಂಗಿನಕಾಯಿನ ಅವು ಕೆಳಗೆ ಕುದುರುದಾಗಲೇ ತಗೋಬೇಕೇನ? ಒಂದು ರವ್ವಟ್ ಹಂಗೆ ಮ್ಯಾಲೆ ಇದ್ದಂಗ್ಲೆ ತಕೊಂಬಕ್ ಬರಲ್ಲ ಅಣ್ಣ. ಅವು ಕೆಳಗೆ ಬೀಳೋ ತಕನ ಯಾಕಣ್ಣ ಕಾಯ್ಬೇಕು ನಾವು? ನೋಡಪ್ಪ ತಿಮ್ಮ, ಮ್ಯಾಲ್ಗಡೆ ಇದ್ದಂಗೆನೆ ನಾವು ತೆಂಗಿನಕಾಯಿನೂ ಕಿತ್ಕೋಬೋದು ಕಣ್ಲ. ಏನಂತ ಅಂದರೆ ಮ್ಯಾಲ್ಗಡೆ ಹತ್ತಿ ಯಾರು ಕಿತ್ಕೊಂಡು ಕೊಡೋಕ್ಕಿಲ್ಲ ಕಣ್ಲ. ಅದಕ್ಕೇನೆ ಅವೆಲ್ಲ ಉದುರುದಾಗ ನಾವು ಆರಿಸ್ಕೋಬೇಕು ಕಣ್ಲ ತಿಮ್ಮ. ಒಂದ್ರ ಒಟ್ಟು ಮ್ಯಾಕ್ ಹತ್ತಿದ್ರೆ ನಾವು ಆ ತೆಂಗಿನಕಾಯಿನ ಕಿತ್ಕೋಬೋದು ನೋಡಪ್ಪ ತಿಮ್ಮ. ಮತ್ತೆ ಹಂಗಾರೆ ನಿನಗೆ ತೆಂಗಿನ ಗಿಡ ಹತ್ತಕ್ಕೆ ಬರಲ್ಲ ಏನು ಅಮಾವಾಸ್ಯೆ ಅಣ್ಣ? ನಾನು ಎಲ್ಲ ಮರನು ಹತ್ತಿ ಹಿಡಿದಿವ್ನಿ ಕಣ್ಲ ತಿಮ್ಮ. ತೆಂಗಿನ ಮರ ಹತ್ತಕ್ಕೆ ಬರಲ್ಲ ನನಗೆ. ತೆಂಗಿನ ಮರ ಹೊತ್ತು ತಿನ್ಕಂಡ್ಲ ತಿಮ್ಮ. ಸರಿ ಕಣಣ್ಣ ಹಂಗಾರೆ ಅಮಾವಾಸ್ಯೆ ಅಣ್ಣ ಒಂದ್ರ ಒಟ್ಟು ತೆಂಗಿನ ಗಿಡ ಹತ್ತಿ ತೆಂಗಿನಕಾಯಿನ ಕಿತ್ಕೊಂಡು ಕೊಡ್ತೀಯಣ್ಣ? ತಿಮ್ಮ ಒಂದ್ರ ಒಟ್ಟು ನನಗೆ ಒಬ್ಬನಿಗೆ ಹತ್ತಕ್ಕೆ ಭಯ ಕಂಡ. ನೀನು ಜೊತೆಗೆ ಬಂದರೆ ಇಬ್ರು ಸೇರಿ ತೆಂಗಿನ ಮರ ಹತ್ತಾನ. ಅಣೋಯ್ ಅಮಾವಾಸ್ಯೆ ಅಣ್ಣಯ್ಯೋ ನನಗೆ ಆ ತೆಂಗಿನ ಮರ ಹತ್ತಕ್ಕೆ ಬರಲ್ಲ ಅಣೋಯ್. ಆಮೇಲೆ ನಮ್ಮ ಅಪ್ಪಗೆ ಗೊತ್ತಾರೆ ನಾನು ಒಯ್ತೈತೆ ನೋಡು. ತಿಮ್ಮ ನಾನು ಇರಲ್ವೇ ಅಲ್ಲ ಈ ಅಮಾವಾಸ್ಯೆ ಅಣ್ಣಯ್ಯ ನೋಡಿರ ತಿಮ್ಮ. ನಾನೆಲ್ಲ ತೆಂಗಿನ ಮರ ಹತ್ತಿಸ್ತೀನಿ ಹಂಗೆ ಇಳಿಸ್ತೀನಿ ನೋಡ್ಲಾ ತಿಮ್ಮ ನಿನ್ನ. ನಾನಿಲ್ವೇ ನಾನಿದ್ದಾಗ ಯಾಕೆ ಹೆದರಿಕೆ ಅಂತೀಯ? ನೋಡಿ ಇಬ್ಬರು ಆ ತೆಂಗಿನ ಮರ ಹತ್ತಿ ಆ ತೆಂಗಿನಕಾಯಿನ ಆ ಮ್ಯಾಲೆ ಕಿತ್ಕೊಂಬನ ಹಂಗೆ ಕೆಳಕಿಳಿ ನಡಿಯ ತಿಮ್ಮ. ಅಣೋಯ್ ನನಗೆ ಯಾಕೋ ಭಯವಾಗ್ತೈತೆ ಅಣೋಯ್. ತೆಂಗಿನ ಮರ ಹಿಂಗೆ ಅಣ್ಣ ಹತ್ತದು ನನಗೆ ಮ್ಯಾಕ್ ಹೋಗ್ತಾ ಭಯವಾಗ್ತೈತೆ ಅಣೋಯ್. ನೋಡಿಲ್ಲ ತಿಮ್ಮ ನಾನು ಇಲ್ವೇ ಅನ್ಲ ಜೊತೆಗೆ. ನೋಡಿಯ ಇನ್ನ ಮ್ಯಾಕೆ ಇನ್ನು ಆ ಮ್ಯಾಕನ ಹೋಗ್ಬೇಕು. ಅಲ್ಲಿ ಕಣ ತೆಂಗಿನಕಾಯಿ ಸಿಗೋದು. ಅಣೋಯ್ ನನ್ನ ಕೈಯಲ್ಲಿ ಆಗಲ್ಲ ಕಣೋಯ್. ನನಗೆ ಕೆಳಕ್ಕೆ ನೋಡಿದ್ರೆ ಭಯವಾಗ್ತೈತೆ ಕಣೋಯ್. ಅಮಾವಾಸ್ಯೆ ಅಣ್ಣಯ್ಯೋ ನಾನು ಇಳಿಸೋಣೋಯ್. ನನ್ನ ಇಳಿಸೋಣ. ಅಲ್ಲ ಕಣಲ್ಲ ತಿಮ್ಮ ನಿಮ್ಮ ಅಪ್ಪನ ಕೂಟೆ ಈ ಅಮಾವಾಸ್ಯೆ ಅಣ್ಣಯ್ಯನ ಯಾಕಪ್ಪ ಜೊತೆಗೆ ಇಕ್ಕೊಂಡು ಅಡ್ಡಾಡ್ತೀಯ ಅಂತ ಕೇಳ್ತೀನಿ ನಿಮ್ಮ ಅಪ್ಪಯ್ಯನ. ಅವಾಗ ಮಂತಾಗೆ ನನ್ನ ಮೇಲೆ ಹಂಗೆ ಹಾಕೊಂಡು ಕೊಟ್ಟೆ. ಇವಾಗ ನೋಡ್ತೀನಿ ಇರಪ್ಪ ನೀನು ಹೆಂಗೆ ಕೆಳಕ್ಕೆ ಇಳಿತೀಯ ಅಂತ. ನಾನೇನಿಲ್ಲೋ ಇವಾಗ ನೀನು ಬಿಟ್ಟು ಕೆಳಕ್ಕೆ ಇಳಿಯೋದೆ. ಅಣೋ ಹಂಗೆ ಮಾಡ್ಬೇಡ ಕಣೋ. ಇವಾಗ ನನ್ನ ಹಾಕೊಳ್ಸಿ ಕೆಳಕ್ಕೆ ಇಳಿಸ್ಕೊಂಬಲ್ಲ ಅಂತೀಯಲ್ಲ ಅಣೋ ಅಮಾವಾಸ್ಯೆ ಅಣ್ಣಯ್ಯೋ ಹಂಗೆ ಮಾಡಬೇಡ ಕಣೋ. ಅಮಾವಾಸ್ಯೆ ಅಣ್ಣಯ್ಯೋ ನನ್ನ ಒಬ್ಬನ್ನೇ ಮ್ಯಾಕ್ಬಿಟ್ಟು ಹೋಗಿದ್ಯಲ್ಲ ಅಣೋ ನನಗೆ ಹಂಗಣ್ಣ ಇವಾಗ ಕೆಳಕ್ಕೆ ಇಳಿಬೇಕು ನಾನು ಇಳಿಸ್ಕೊಳ್ಳೋಣ ಅಮಾವಾಸ್ಯೆ ಅಣ್ಣಯ್ಯೋ. ಏನಲ್ಲ ತಿಮ್ಮ ಮಂಟಾವ ನಿಮ್ಮ ಅಪ್ಪಗೆ ಅಮಾವಾಸ್ಯೆನೇ ಜೊತೆಗೆ ಇಕ್ಕೊಂಡು ಅಡ್ಡಾಡ್ಬೇಡ ಅಂತ ಹೇಳ್ತೀವಿ. ಇವಾಗ ಏನು ಮಾಡ್ತೀಯಪ್ಪ? ನೀನು ಚಾಪೆ ಕೆಳಗೆ ತೂರಕ್ಕೆ ಹೋದ್ರೆ ಈ ಅಮಾವಾಸ್ಯೆ ರಂಗೋಲಿ ಕೆಳಗೆ ತೂರ್ ಬಿಡ್ತಾನೆ ಕಂಡ ತಿಮ್ಮ. ಅಮಾವಾಸ್ಯೆ ಆ ತೆಂಗಿನಕಾಯಿನೆಲ್ಲ ಒಂದ್ ಕಡೆ ಗುಡ್ಡಿಗೆ ಹಾಕಿದ್ರೇನ್ರಲ್ಲ? ಹ್ಞೂ ನಗಣ್ಣ ಎಲ್ಲೂ ಆ ತೆಂಗಿನಕಾಯಿನೇ ಬಿದ್ದಿಲ್ಲ. ವಸಿ ಅಡ್ಡಾಡ್ಕ ಬಂದ್ವಿ ತೆಂಗಿನಕಾಯಿ ಎಲ್ಲೂ ಬಿದ್ದಿಲ್ಲ. ಈ ನಮ್ಮನು ತಿಮ್ಮ ಎತ್ತಾಗ ಹೋದ್ನಲ್ಲ ಅಮಾವಾಸ್ಯೆ. ಅಪೋಯ್ ಅಮಾವಾಸ್ಯೆ ಒಣ್ಣೆ ನೋಡಪ್ಪ ತೆಂಗಿನ ಮರನ್ನ ಕತ್ಸಿ ಇಲ್ಲಿ ಕುಂಡ್ರಿಸಿ ಕೆಳಗೆ ಇಳಿದು ಹೋಗೈತಪ್ಪ ಅಣ್ಣಯ್ಯ. ನನಗೆ ಇಳಿಯಾಕೆ ಬರಲ್ಲಪ್ಪ. ಆ ಒಣ್ಣೆನ ಕಣಪ್ಪ ಅಮಾವಾಸ್ಯೆ ಅಣ್ಣಯ್ಯನೇ ಇಲ್ಗನ ಮರನ್ನ ಕತ್ಸಿ ನನ್ನೇ ಇಲ್ಲಿ ಕುಂಡ್ರಿಸಿ ಅದೇ ಕೆಳಗೆ ಇಳಿದು ಹೋಗ್ಯಾನಪ್ಪ ಅಣ್ಣಯ್ಯ. ಅಯ್ಯೋ ಮಗನೇ ತಿಮ್ಮ, ಅಯ್ಯೋ ಈ ಕಳ್ಳ ಬಡ್ಡಿ ಮಗ ಅಮಾವಾಸ್ಯೆ ಯಾಕಲ್ಲ ನನ್ನ ಮಗನ ಮರದ ಮ್ಯಾಕನ ಹಚ್ಚಿ ನೀನು ಅದೇ ಕೆಳಕ್ಕೆ ಇಳಿದಿದ್ಯಾ ಅಲ್ಲಲ್ಲ ಅಮಾವಾಸ್ಯೆ. ಅಯ್ಯೋ ಕಳ್ಳ ಬಡ್ಡಿ ಮಗನೇ ಅಮಾವಾಸ್ಯೆ. ನಗಣೋಯ್ ನಾನು ಯಾಕೆ ಹುಡ್ಗೊಂದು ತೆಂಗಿನ ಮರ ಹಚ್ಚನ್ ನಗಣೋಯ್. ನನಗೇನು ತೆಂಗಿನ ಮರ ಹತ್ತಕ್ಕೆ ಬರ್ತದೇನು? ಅವನೇ ಬ್ಯಾಡ ಹಾಕಂಡ ಅಂತ ಅಂದ್ರೂ ಇಲ್ಲಣೋ ನಾನು ತೆಂಗಿನ ಮರ ಹತ್ತೀನಿ
ಒತ್ತಿ ಕುಂತ್ಬಿಟ್ಟವನ್ ಕಣ್ಣಾಗಣ ವಯಸ್ಸಿ ಇಳಿಯಾಕ್ ಬರಲ್ಲ ಅಂತ ಹೇಳ್ತಾವನೆ. ನಾನು ಯಾಕೆ ಹಚ್ಚನ್ನಾಗಣ ಅವ್ನು ತೆಂಗಿನ ಮರನ? ನನಗೇನು ತೆಂಗಿನ ಮರ ಹತ್ತಕ್ಕೆ ಬರ್ತೈತಿ ಏನು? ಅಪ್ಪೋಯ್ ಅಪ್ಪೋಯ್ ನನಗೆ ಬಾಯಿ ಆಗ್ತೈತ್ರಪ್ಪೋಯ್, ನಾನು ಹೆಂಗ ಒಟ್ಟು ಯಾಕೆ ಇಳಿಸ್ಕೊಳ್ರಪ್ಪೋಯ್? ಅಪ್ಪೋಯ್ ನಾನು ಇವಾಗ ಕೈ ಬಿಟ್ರೆ ಕೆಳಗೆ ತೂಬುಕ್ಕ ನಮ್ಮಂಗೆ ಬಿದ್ಬಿಡ್ತೀನಿ ಅಪ್ಪೋಯ್. ಅಪ್ಪೋಯ್ ಇಳಿಸ್ಕೊಳ್ರಪ್ಪೋಯ್ ನನ್ನ. ಏನೇ ತಿಮ್ಮ, ನೀನು ಮ್ಯಾಲ್ಗಡೆ ಇದ್ದ ಕೆಳಗೆ ಇಳಿಯಕ್ಕೆ ಬರಕಿಲ್ಲ ಅಂತ ಅಂದ್ರೆ ಅಲ್ಲಿದ್ದಾನೆ ಕೈ ಬಿಟ್ಬಿಡ್ಲ? ನಾನು ನಿಮ್ಮ ಅಪ್ಪಯ್ಯ ಕೆಳಗೆ ಇರ್ತೀವಿ, ಹಂಗೆ ನಿನ್ನ ಕ್ಯಾಚ್ ಹಿಡ್ಕೊಂಡ್ಬಿಡ್ತೀವಿ ಕಣ್ಲಾ ತಿಮ್ಮ. ನಗಣೋಯ್ ನಗಣೋಯ್, ನಾನು ನೀನು ಇಬ್ರು ಕೆಳಗೆ ಇರ್ತೀವಲ್ಲ ನೋಯ್, ಆ ಹುಡುಗ ಏನಣ ಆಗ್ತೈತೆ, ಕೆಳಗೆ ಕ್ಯಾಚ್ ಹಿಡ್ಕೊಂಡ್ಬಿಡನ್ ಬಿಡು ನಗಣ. ಏಲೇ ತಿಮ್ಮ, ಅಲ್ಲಿ ಮ್ಯಾಲಿದ್ದಾನೆ ಹಂಗೆ ಕೈ ಬಿಡ್ಲಾ? ವಶಿ ನಾನು ಅಮಾವಾಸ್ಯ ಒಣ್ಣೆ ಇದೀವಿ, ಹಂಗೆ ನಿನ್ನ ಕ್ಯಾಚ್ ಹಿಡ್ಕೊಂಡ್ಬಿಡ್ತೀವಿ, ಕೈ ಬಿಡ್ಲಾ ತಿಮ್ಮ? ಅಮಾವಾಸ್ಯ ಒಣ್ಣೆ ಹೇಳೋನೆ ಹಂಗೆ ನಿನ್ನ ಕ್ಯಾಚ್ ಹಿಡ್ಕೊಂಬೋದಂತೆ ಕಣ್ಲಾ ತಿಮ್ಮ. ನೋಡು, ನನ್ನ ಮ್ಯಾಲಿದ್ದ ಬಿದ್ರೆ ಹೆಂಗಪ್ಪ ನಾನು ಹಿಡ್ಕೊಂತೀರಾ? ವಶಿ ನಾನು ಬೀಳ್ತಿದಂಗೂ ನನಗೆ ಕೈ ಕಾಲು ಎಲ್ಲ ಮುರಿದೋಗ್ಬಿಡ್ತಾ ಕಣಬೋಯ್. ಈ ಅಮಾವಾಸ್ಯ ಒಣ್ಣಿನ ಮಾತು ಯಾಕಪ್ಪ ಕೇಳ್ತೈತಿಯಪ್ಪ? ತಿಮ್ಮ ಏನು ಆಗಕ್ಕಿಲ್ಲ, ಯಾಗರುಲ್ಲ ತಿರ್ಗಾ ನಿನ್ನ ಯಾರ್ಲಾ ಕೆಳಗೆ ಇಳಿಸ್ಕೊಂತಾರೆ. ವಶಿ ನಾವಿಬ್ರು ಹೆಂಗೋ ನಿನ್ನ ಕ್ಯಾಚ್ ಹಿಡ್ಕೊಂಬತ್ತೀವಿ ಕಣ್ಲಾ. ಏಲೆ ಕೈ ಬಿಡೋ ತಿಮ್ಮ. ಅಯ್ಯಪ್ಪ ಹೇಳಿದ್ರು ಕೇಳಕ್ಕಿಲ್ವಲ್ಲಪ್ಪ. ನಾನೇನ ದೇವ್ರ ಮೇಲೆ ಭಾರ ಹಾಕಿ ಕೈ ಬಿಟ್ಬಿಡ್ತೀನಿ ಕಣ್ರಪ್ಪೋಯ್. ಅಯ್ಯೋ ತಿಮ್ಮ, ನಿನ್ನ ಕ್ಯಾಚನು ಹಿಡ್ಕೊಂಬಕ್ ಆಗ್ಲಿಲ್ವಲ್ಲ, ನಿನ್ನ ಕೈ ಕಾಲು ಇನ್ನೆಲ್ಲಿರ್ತಾವಲ್ಲ ತಿಮ್ಮ. ಅಪ್ಪ ನನಗೆ ಎದ್ದಳಕ್ ಆಗ್ತಿಲ್ಲ ಕಣಪ್ಪ, ಕೈ ಬತ್ತಿಲ್ಲ ಕಾಲು ಬತ್ತಿಲ್ಲ ಕಣಪ್ಪ, ದಬ್ಬ ಬಂದಿದ್ದೆ ಕಣಪ್ಪ. ನನ್ನ ಎದ್ದಾಳಿಸ್ಬಾರಪ್ಪ, ನನಗೆ ಕೈಯು ಬರಲ್ಲ ಕಾಲು ಬರಲ್ಲ ಕಣಪ್ಪ, ಸ್ವಂಟನ ಮುರಿದೋಗ್ಯದ ಕಣಪ್ಪ, ನನಗೆ ಎದ್ದಾಳಕ್ಕೆ ಆಗ್ತಿಲ್ಲ, ಬರ್ರಪ್ಪ ಹಿಡ್ಕೊಳ್ರಿ ನನ್ನ. ಏಲೆ ಕಳ್ ಬಡ್ಡಿ ಮಗನೇ ಅಮಾವಾಸ್ಯೆ, ಆ ಹುಡುಗನ್ನ ಮ್ಯಾಲಿದ್ದ ಕೆಳಕ್ಕೆ ಅಗ್ರನ್ನ ಕ್ಯಾಚ್ ಹಿಡ್ಕೊಂತೀನಿ ಅಂತ ಹೇಳ್ದಲ್ಲ ಅಮಾವಾಸ್ಯೆ. ಆ ಹುಡುಗನ ಕೈ ಬಿಟ್ಟು ಹೋಗಿ ಸೈಡಿ ನಿಂತ್ಕೊಂಡಲ್ಲ. ಅಯ್ಯೋ ಅಯ್ಯೋ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ. ಅಯ್ಯಯ್ಯಪ್ಪೋ ಶಿವನೇ, ಯಾಕೆ ಬೇಕಪ್ಪ? ಆಮೇಲೆ ಈ ನಾಗಣ್ಣ ನನ್ನ ತೆಂಗಿನ ಮರದ ಮ್ಯಾಕೆ ಎಸೆದ್ನೆ. ಯಾಕೆ ಬೇಕು? ನಾನು ಎಸ್ಕೇಪ್. ಅಯ್ಯೋ ಕಾಳ್ಬಡ್ಡಿ ಮಗನೇ ಅಮಾವಾಸ್ಯೆ, ಇವಾಗೂ ನನ್ನ ಒಬ್ಬನ್ನೇ ಬಿಟ್ಟು ಎಸ್ಕೇಪ್ ಆಗಲ್ಲಲ್ಲ ಅಮಾವಾಸ್ಯೆ. ಸುಮ್ಕಿರಪ್ಪ ಮಗು, ಸುಮ್ಕಿರೋ, ಅಳ್ಬೇಡ ಸುಮ್ಕಿರಪ್ಪ. ಅಪ್ಪೋ ನನಗೆ ಕೈಯು ಬರಲ್ಲ ಕಾಲು ಬರಲ್ಲ, ಎತ್ಕೊಳಪ್ಪ. ನನಗಂತೂ ನಿಂತ್ಕೊಂಬಕ್ಕೂ ಆಗ್ತಿಲ್ಲಪ್ಪ, ಸ್ವಂಟನೆ ಮುರಿದೋಗ್ಬಿಟ್ಟದ ಕಣಪ್ಪ. ಸುಮ್ಕಿರಪ್ಪ ಕಂದ, ಅಳ್ಬೇಡ ಸುಮ್ಕಿರು. ವಶಿ ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾರಪ್ಪ, ನಾನೇ ಓದ್ಕೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರಪ್ಪ ಅಳ್ಬೇಡ. ನೋಡ್ರಪ್ಪ, ಈ ಅಮಾವಾಸ್ಯೆ ಅಂಬನು ಎಂಥ ಎಡವಟ್ಟು ಮಾಡೋಗ್ಯವನೇ. ವಶಿ ನಿಮ್ಮ ಜೊತೆಗೂ ಯಾರನ ಇಂಥ ಎಡವಟ್ಟು ಮಾಡೋ ಅಂತಾರಿದ್ರೆ ಹುಷಾರ್ ಕಣ್ರಪ್ಪ. ವಶಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ವಶಿ ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಾಮೆಂಟು ಬರೀರಪ್ಪ ಕೆಳಗೆ.